ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋದಕ್ಕೆ ದೇವರು ಮನಸ್ಸು ಮಾಡಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರೇ, ನೀವು ಮನಸ್ಸು ಮಾಡಿದ್ರೆ ಸಾಕು. ಅತ್ಯಂತ ಸುಲಭವಾದಂತಹ ಸೂತ್ರಗಳು ನಿಮ್ಮ ಎದುರುಗಡೆ. ಈಗ DCM ಸಾಹೇಬ್ರೆ, ನೀವು ನೋಡಲೇಬೇಕಾದಂಥ ಸ್ಟೋರಿ ಇದು. ನಿಮ್ಮ ಕೆಲಸನ ಈಸಿ ಮಾಡ್ತಾ ಇದೀವಿ ನಾವು. ಬೆಂಗಳೂರಿನ ಸುಗಮ ಸಂಚಾರಕ್ಕೆ 10 ಸೂತ್ರಗಳು. ಬೆಂಗಳೂರನ್ನ ಬ್ರ್ಯಾಂಡ್ ಮಾಡೋದು ಬಹಳ ಸುಲಭ. ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಮನಸ್ಸು ಮಾಡಬೇಕು. ದೇವರು ಬೇಡ, ದೇವರು ಬಂದರೂ ಬದಲಾಗೋದಿಲ್ಲ ಅಂತ ನೀವು ಹೇಳ್ತೀರಿ. ದೇವರು ಬರೋಕ್ಕಿಂತ ಮುಂಚೆ ನೀವೇ ಮನಸ್ಸು ಮಾಡಿಬಿಟ್ರೆ ನಮ್ಮದು ಬ್ರ್ಯಾಂಡ್ ಬೆಂಗಳೂರು ನಿಶ್ಚಿತ. ಹೇಗೆ? ಈ ವಿಚಾರವಾಗಿ ಅನೇಕ ತಜ್ಞರು ಮಾತಾಡಿದ್ದಾರೆ. ಅದರಲ್ಲೂ ಈ ಟ್ರಾಫಿಕ್ ಸಮಸ್ಯೆ ವಿಚಾರವಾಗಿ ಟ್ರಾಫಿಕ್ ತಜ್ಞರು ಮಾತಾಡಿದ್ದಾರೆ. ನೀವು ದುಬೈಯಲ್ಲಿದ್ರೂ ಕೂಡ ಈ ಸ್ಟೋರಿ ನೋಡ್ಬೇಕು. ಡಿ ಕೆ ಸಾಹೇಬ್ರು ನಿಮಗೆಲ್ಲ ನೆನಪಿರ್ಬೋದು, ಮೊನ್ನೆ ಒಂದು ರೀತಿ ಅಸಹಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ದೇವರು ಬಂದರೂ ಕೂಡ ಬೆಂಗಳೂರನ್ನ ಬದಲು ಮಾಡೋದಕ್ಕಾಗೋದಿಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಹಾಗೆ ಹೀಗೆ ಅನ್ನುವಂಥ ಮಾತುಗಳನ್ನ ಆಡುವ ಮೂಲಕ ತಮ್ಮ ಅಸಹಾಯಕತೆಯ ಪ್ರದರ್ಶನವನ್ನ ಮಾಡಿದ್ರು. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಆತಂಕಕ್ಕೆ ಕಾರಣ ಆಗಿತ್ತು. ಆಡಳಿತದಲ್ಲಿ ಇರೋರೇ ಈ ರೀತಿ ಕೈ ಎತ್ತು ಬಿಟ್ರೆ ಬೆಂಗಳೂರಿನ ಕತೆ ಏನು ಅಂತ ಪ್ರಶ್ನೆಯನ್ನ ಮಾಡುವ ಕೆಲಸ ಆಗಿತ್ತು. ಆದ್ರೆ ಅಸಲಿಗೆ ಟ್ರಾಫಿಕ್ನ ವಿಚಾರ ಇವರಿಗೆ ತಲೆನೋವಾಗಿದೆಯಲ್ಲ, ಅದೇ ಟ್ರಾಫಿಕ್ನ ವಿಚಾರವಾಗಿ ಈಗ ಟ್ರಾಫಿಕ್ ತಜ್ಞರು ಮಾತಾಡಿದ್ದಾರೆ. DCM ಡಿ ಕೆ ಶಿವಕುಮಾರ್ ಅವರ ಈ ರೀತಿಯ ಮಾತಿಗೆ ಟ್ರಾಫಿಕ್ ತಜ್ಞರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಚಿವರು, ಆಡಳಿತದಲ್ಲಿ ಇರುವರು ಇಂಥ ಹೇಳಿಕೆ ನೀಡುವಂಥದ್ದು ಸರಿಯಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ರಾಮರಾಜ್ಯ ಆಗೋದಕ್ಕೆ ಇಷ್ಟ ಇಲ್ವಲ್ಲ ಅಂತ ಬೇಸರವಾಗ್ತಾ ಇದೆ ಅಂತ ಟ್ರಾಫಿಕ್ ತಜ್ಞ ಪ್ರೊಫೆಸರ್ ಶ್ರೀಹರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಯಿಂದ ಒದ್ದಾಡ್ತಿದೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ದೇವರು ಕೆಳಗೆ ಬಂದರೂ ಸಹ ಏನು ಟ್ರಾಫಿಕ್ ಕಂಟ್ರೋಲ್ ಆಗಲ್ಲ ಎಂಬುದು ಒಂದು ಕಡೆ ಹೇಳಿಕೆ ಕೊಡ್ತಿದ್ದಾರೆ. ಸಾಕಷ್ಟು ಪರ ವಿರುದ್ಧ ಚರ್ಚೆ ಆಗ್ತಿದೆ. ಹಾಗಂದರೆ ಟ್ರಾಫಿಕ್ ಕಂಟ್ರೋಲ್ ಯಾವ ರೀತಿ ಆಗಬೇಕು, ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಸರ್ಕಾರಕ್ಕೆ ಯಾಕೆ ಇಚ್ಛಾಶಕ್ತಿ ಇಲ್ಲ, ಈ ಎಲ್ಲ ವಿಷಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಟ್ರಾಫಿಕ್ ಎಕ್ಸ್ಪರ್ಟ್ ಪ್ರೊಫೆಸರ್ ಶ್ರೀಹರಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಒಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತ DCM ಅವರು ಸಹ ಒಂದು ಕಡೆ ದೇವರು ಕೆಳಗೆ ಇಳಿದು ಬಂದರೂ ಸಹ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇನ್ನು 3 ವರ್ಷ ಅಂತ ಹೇಳ್ತಾರೆ. ಏನು ಹೇಳಿದೆ ಸರ್ ಫಸ್ಟ್ ರಿಯಾಕ್ಷನ್ ಈ ಒಂದು ವಿಚಾರಕ್ಕಂತೆ? ಬೆಂಗಳೂರಿನಲ್ಲಿ ಬಹಳ ಪ್ರಾಬ್ಲಮ್ ಇರೋದು ಟ್ರಾಫಿಕ್ ಸಮಸ್ಯೆ. ನೀರಿನ ಸಮಸ್ಯೆ ಇಲ್ಲ, ಸ್ಯಾನಿಟರಿ ಸಮಸ್ಯೆ ಇಲ್ಲ, ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಟ್ರಾಫಿಕ್ಕು ಬೆಂಗಳೂರು ಅಂದರೆ ಎಂಟೈರ್ ವರ್ಲ್ಡ್ಗೆ ಫೇಮಸ್ ಆಗಿಬಿಟ್ಟಿದೆ ಟ್ರಾಫಿಕ್ ಸಮಸ್ಯೆ. ಇದು ಬೇಕಾಗಿತ್ತು. ಇದು ಯಾಕೆ ಒಂದೇ ಒಂದು ಹೇಳ್ತೀನಿ ನಾನು. ಸರ್ಕಾರ ಡಬಲ್ ಆ್ಯಕ್ಟಿಂಗ್ ಮಾಡ್ತದೆ ಗೇಮ್ ಇದು. ಅಂದರೆ ರಿಜಿಸ್ಟರ್ ಮಾಡೋಕ್ಕೂ ಬಿಡ್ತಾ ಇದ್ದಾರೆ. ಟ್ರಾಫಿಕ್ ವೆಹಿಕಲ್ ಆ್ಯಡ್ ಆಗ್ತದೆ, ದಿನಕ್ಕೆ 2000-3000 ವೆಹಿಕಲ್ ಆ್ಯಡ್ ಆಗುತ್ತೆ. ಸರ್ಕಾರಕ್ಕೆ ಸಮಸ್ಯೆಗಳು ಇರಬೇಕು. ಅವಾಗಲೇ ಅವರು ಎಂಟ್ರಾಗಿ ಸಾಲ್ವ್ ಮಾಡೋ ಥರ ಹೋಗ್ತಾರೆ. ಅಂದರೆ ಕಾಳಜಿ ತಗೋತಾ ಇದ್ದಾರೆ, ಇಷ್ಟೊಂದು ಮಾಡ್ತಾರೆ, ಆದರೂ ಆಗ್ತಾ ಇಲ್ಲ ಅಂತನ್ಬೇಕು. ಆ ಥರ ಆ ರೀತಿ ಬರುತ್ತದು. ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ ತಾನೇ ಎಲ್ಲ ಸುಖವಾಗಿದ್ಬಿಟ್ರೆ ಇದಾಗ್ಬಿಟ್ರೆ ರಾಮರಾಜ್ಯ ಆಗ್ಬಿಟ್ರೆ ಪ್ರಯೋಜನ ಆಗಲ್ಲ. ರಾಮರಾಜ್ಯ ಆಗಬಾರ್ದು, ಯಾರು ರಾಮನ ಹತ್ರ ಹೋಗೋಕ್ಕಾಗಲ್ಲ. ಅವಾಗ ಪ್ರಾಬ್ಲಮ್ ಇದ್ದರೆ ಹೋಗ್ಬೇಕು. ಅಲ್ಲ ಸರ್, DCM ಅವರು ಈ ಥರ ಒಂದು ಹೇಳಿಕೆ ಸಾಕಷ್ಟು ವಿರೋಧ ಸಹ ಕೇಳಿ ಬಂದಿದೆ. ಯಾಕಂದರೆ ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತವರು ದೇವರು ಕೆಳಗಡೆ ಬಂದರು, ಟ್ರಾಫಿಕ್ ಸಮಸ್ಯೆ ಮುಕ್ತ ಆಗಲ್ಲ ಇವನ್ನ 3-4 ವರ್ಷ. ಹೀಗಾದ್ರೆ ಯಾರು ಸರ್ ಕಂಟ್ರೋಲ್ ಮಾಡ್ರಂತ? ಸರ್ಕಾರ ಬೇಕಾ? ಸರ್ಕಾರದ ಸಚಿವರು ಈ ಥರ ಹೇಳಿದರೆ ಕಂಟ್ರೋಲ್ ಮಾಡ್ರಿ ಯಾರು? ಅದು ತಪ್ಪು ಗ್ರಹಿಕೆ ಆಗಿದೆ ಅಥವಾ ತಪ್ಪು ತಿಳುವಳಿಕೆ ಅವ್ರದ್ದು. ಅದು ಹೆಂಗೆ ಹೇಳ್ತಾರೆ ಅಂತಂದರೆ, ಅದು ಹೆಂಗೆ ಹೇಳ್ತಿದ್ದಾರೆ ಅವರು ಅಂತಂದರೆ, ಜನಗಳ ಪ್ರಾಬ್ಲಮ್ ಇದು. ಟ್ರಾಫಿಕ್ನ ಒಂದು ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾರೆ, ಜಾಸ್ತಿ ಒಂದು ದಿನಕ್ಕೆ 2000 ವೆಹಿಕಲ್ ಆಗುತ್ತೆ. ಎರಡನೇದು ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ ಸರಿಯಾಗಿ. ಇವಾಗ ರಸ್ತೆಗಳಲ್ಲಿ ಯಾವುದೇ ರಸ್ತೆ ತಗೊಳ್ಳಿ, ಬೆಂಗಳೂರಿನಲ್ಲಿ ಎಲ್ಲ ಇಕ್ಕಲುಗಳಲ್ಲೂ ಪಾರ್ಕ್ ಮಾಡಿರ್ತಾರೆ. ಅಂದರೆ ಪಾರ್ಕಿಂಗ್ ಲಾಟ್ ಇಲ್ಲದೇ ಇದ್ದ ಮೇಲೆ ಕಾರ್ ಹೆಂಗೆ ತೊಗೋತಾರೆ ಅವರು? ಅವ್ರಿಗೆ ಕೇಳಬೇಕು ಫಸ್ಟು RTOದಲ್ಲಿ, ನಿಮಗೆ ಪಾರ್ಕಿಂಗ್ ಜಾಗ ಉಂಟಾ ಕೊಡಿ, ಫೋಟೋಗ್ರಾಫ್ ತೋರಿಸಿ, ಆಮೇಲೆ ನಿಮಗೆ ವೆಹಿಕಲ್ ರಿಜಿಸ್ಟ್ರೇಷನ್ ಕೊಡ್ತೀವಿ. ಇವೆಲ್ಲರೂ ತೊಗೊಂಡೋದ್ರೆ ಎಲ್ಲ ರೋಡಿಗೆ ಬರ್ತಾರೆ. ರೋಡ್ ರಸ್ತೆ ಇರೋದು ಯಾಕೆಂದರೆ ವಾಹನ ಸಂಚಾರಕ್ಕೆ. ಇದಿಷ್ಟು ಟ್ರಾಫಿಕ್ ಎಕ್ಸ್ಪರ್ಟ್ ಶ್ರೀಹರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋದಕ್ಕೆ ದೇವರು ಮನಸ್ಸು ಮಾಡಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರೇ, ನೀವು ಮನಸ್ಸು ಮಾಡಿದ್ರೆ ಸಾಕು. ಅತ್ಯಂತ ಸುಲಭವಾದಂತಹ ಸೂತ್ರಗಳು ನಿಮ್ಮ ಎದುರುಗಡೆ. ಈಗ DCM ಸಾಹೇಬ್ರೆ, ನೀವು ನೋಡಲೇಬೇಕಾದಂಥ ಸ್ಟೋರಿ ಇದು. ನಿಮ್ಮ ಕೆಲಸನ ಈಸಿ ಮಾಡ್ತಾ ಇದೀವಿ ನಾವು. ಬೆಂಗಳೂರಿನ ಸುಗಮ ಸಂಚಾರಕ್ಕೆ 10 ಸೂತ್ರಗಳು. ಬೆಂಗಳೂರನ್ನ ಬ್ರ್ಯಾಂಡ್ ಮಾಡೋದು ಬಹಳ ಸುಲಭ. ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಮನಸ್ಸು ಮಾಡಬೇಕು. ದೇವರು ಬೇಡ,
ದೇವ್ರು ಬಂದರೂ ಬದಲಾಗೋದಿಲ್ಲ ಅಂತ ನೀವು ಹೇಳ್ತೀರಿ. ದೇವ್ರು ಬರೋಕ್ಕಿಂತ ಮುಂಚೆ ನೀವೇ ಮನಸ್ಸು ಮಾಡಿಬಿಟ್ರೆ ನಮ್ಮದು ಬ್ರ್ಯಾಂಡ್ ಬೆಂಗಳೂರು ನಿಶ್ಚಿತ. ಹೇಗೆ? ಈ ವಿಚಾರವಾಗಿ ಅನೇಕ ತಜ್ಞರು ಮಾತಾಡಿದ್ದಾರೆ. ಅದರಲ್ಲೂ ಈ ಟ್ರಾಫಿಕ್ ಸಮಸ್ಯೆ ವಿಚಾರವಾಗಿ ಟ್ರಾಫಿಕ್ ತಜ್ಞರು ಮಾತಾಡಿದ್ದಾರೆ. ನೀವು ದುಬೈಯಲ್ಲಿದ್ರೂ ಕೂಡ ಈ ಸ್ಟೋರಿ ನೋಡ್ಬೇಕು. ಡಿ ಕೆ ಸಾಹೇಬ್ರು ನಿಮಗೆಲ್ಲ ನೆನಪಿರ್ಬೋದು, ಮೊನ್ನೆ ಒಂದು ರೀತಿ ಅಸಹಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ದೇವರು ಬಂದರೂ ಕೂಡ ಬೆಂಗಳೂರನ್ನ ಬದಲು ಮಾಡೋದಕ್ಕಾಗೋದಿಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಹಾಗೆ ಹೀಗೆ ಅನ್ನುವಂಥ ಮಾತುಗಳನ್ನ ಆಡುವ ಮೂಲಕ ತಮ್ಮ ಅಸಹಾಯಕತೆಯ ಪ್ರದರ್ಶನವನ್ನ ಮಾಡಿದ್ರು. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಆತಂಕಕ್ಕೆ ಕಾರಣ ಆಗಿತ್ತು. ಆಡಳಿತದಲ್ಲಿ ಇರೋರೇ ಈ ರೀತಿ ಕೈ ಎತ್ತು ಬಿಟ್ರೆ ಬೆಂಗಳೂರಿನ ಕತೆ ಏನು ಅಂತ ಪ್ರಶ್ನೆಯನ್ನ ಮಾಡುವ ಕೆಲಸ ಆಗಿತ್ತು. ಆದ್ರೆ ಅಸಲಿಗೆ ಟ್ರಾಫಿಕ್ನ ವಿಚಾರ ಇವರಿಗೆ ತಲೆನೋವಾಗಿದೆಯಲ್ಲ, ಅದೇ ಟ್ರಾಫಿಕ್ನ ವಿಚಾರವಾಗಿ ಈಗ ಟ್ರಾಫಿಕ್ ತಜ್ಞರು ಮಾತಾಡಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಈ ರೀತಿಯ ಮಾತಿಗೆ ಟ್ರಾಫಿಕ್ ತಜ್ಞರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಚಿವರು, ಆಡಳಿತದಲ್ಲಿ ಇರುವರು ಇಂಥ ಹೇಳಿಕೆ ನೀಡುವಂಥದ್ದು ಸರಿಯಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ರಾಮರಾಜ್ಯ ಆಗೋದಕ್ಕೆ ಇಷ್ಟ ಇಲ್ವಲ್ಲ ಅಂತ ಬೇಸರವಾಗ್ತಾ ಇದೆ ಅಂತ ಟ್ರಾಫಿಕ್ ತಜ್ಞ ಪ್ರೊಫೆಸರ್ ಶ್ರೀಹರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಯಿಂದ ಒದ್ದಾಡ್ತಿದೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ದೇವರು ಕೆಳಗೆ ಬಂದರೂ ಸಹ ಏನು ಟ್ರಾಫಿಕ್ ಕಂಟ್ರೋಲ್ ಆಗಲ್ಲ ಎಂಬುದು ಒಂದು ಕಡೆ ಹೇಳಿಕೆ ಕೊಡ್ತಿದ್ದಾರೆ. ಸಾಕಷ್ಟು ಪರ ವಿರುದ್ಧ ಚರ್ಚೆ ಆಗ್ತಿದೆ. ಹಾಗಂದರೆ ಟ್ರಾಫಿಕ್ ಕಂಟ್ರೋಲ್ ಯಾವ ರೀತಿ ಆಗಬೇಕು, ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಸರ್ಕಾರಕ್ಕೆ ಯಾಕೆ ಇಚ್ಛಾಶಕ್ತಿ ಇಲ್ಲ, ಈ ಎಲ್ಲ ವಿಷಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಟ್ರಾಫಿಕ್ ಎಕ್ಸ್ಪರ್ಟ್ ಪ್ರೊಫೆಸರ್ ಶ್ರೀಹರಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಒಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತ ಡಿ ಸಿ ಎಮ್ ಅವರು ಸಹ ಒಂದು ಕಡೆ ದೇವರು ಕೆಳಗೆ ಇಳಿದು ಬಂದರೂ ಸಹ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇನ್ನು 3 ವರ್ಷ ಅಂತ ಹೇಳ್ತಾರೆ. ಏನು ಹೇಳಿದೆ ಸರ್ ಫಸ್ಟ್ ರಿಯಾಕ್ಷನ್ ಈ ಒಂದು ವಿಚಾರಕ್ಕಂತೆ? ಬೆಂಗಳೂರಿನಲ್ಲಿ ಬಹಳ ಪ್ರಾಬ್ಲಮ್ ಇರೋದು ಟ್ರಾಫಿಕ್ ಸಮಸ್ಯೆ. ನೀರಿನ ಸಮಸ್ಯೆ ಇಲ್ಲ, ಸ್ಯಾನಿಟರಿ ಸಮಸ್ಯೆ ಇಲ್ಲ, ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಟ್ರಾಫಿಕ್ಕು ಬೆಂಗಳೂರು ಅಂದರೆ ಎಂಟೈರ್ ವರ್ಲ್ಡ್ಗೆ ಫೇಮಸ್ ಆಗಿಬಿಟ್ಟಿದೆ ಟ್ರಾಫಿಕ್ ಸಮಸ್ಯೆ. ಇದು ಬೇಕಾಗಿತ್ತು. ಇದು ಯಾಕೆ ಒಂದೇ ಒಂದು ಹೇಳ್ತೀನಿ ನಾನು. ಸರ್ಕಾರ ಡಬಲ್ ಆ್ಯಕ್ಟಿಂಗ್ ಮಾಡ್ತದೆ ಗೇಮ್ ಇದು. ಅಂದರೆ ರಿಜಿಸ್ಟರ್ ಮಾಡೋಕ್ಕೂ ಬಿಡ್ತಾ ಇದ್ದಾರೆ. ಟ್ರಾಫಿಕ್ ವೆಹಿಕಲ್ ಆ್ಯಡ್ ಆಗ್ತದೆ, ದಿನಕ್ಕೆ 2000-3000 ವೆಹಿಕಲ್ ಆ್ಯಡ್ ಆಗುತ್ತೆ. ಸರ್ಕಾರಕ್ಕೆ ಸಮಸ್ಯೆಗಳು ಇರಬೇಕು. ಅವಾಗಲೇ ಅವರು ಎಂಟ್ರಾಗಿ ಸಾಲ್ವ್ ಮಾಡೋ ಥರ ಹೋಗ್ತಾರೆ. ಅಂದರೆ ಕಾಳಜಿ ತಗೋತಾ ಇದ್ದಾರೆ, ಇಷ್ಟೊಂದು ಮಾಡ್ತಾರೆ, ಆದರೂ ಆಗ್ತಾ ಇಲ್ಲ ಅಂತ ಅನ್ಬೇಕು. ಆ ಥರ ಆ ರೀತಿ ಬರುತ್ತದು. ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ ತಾನೇ ಎಲ್ಲ ಸುಖವಾಗಿದ್ಬಿಟ್ರೆ, ಇದಾಗ್ಬಿಟ್ರೆ ರಾಮರಾಜ್ಯ ಆಗ್ಬಿಟ್ರೆ ಪ್ರಯೋಜನ ಆಗಲ್ಲ. ರಾಮರಾಜ್ಯ ಆಗಬಾರ್ದು, ಯಾರು ರಾಮನ ಹತ್ರ ಹೋಗೋಕ್ಕಾಗಲ್ಲ. ಅವಾಗ ಪ್ರಾಬ್ಲಮ್ ಇದ್ದರೆ ಹೋಗ್ಬೇಕು. ಅಲ್ಲ ಸರ್, ಡಿ ಸಿ ಎಮ್ ಅವರು ಈ ಥರ ಒಂದು ಹೇಳಿಕೆ ಸಾಕಷ್ಟು ವಿರೋಧ ಸಹ ಕೇಳಿ ಬಂದಿದೆ. ಯಾಕಂದರೆ ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತವರು ದೇವರು ಕೆಳಗಡೆ ಬಂದರು, ಟ್ರಾಫಿಕ್ ಸಮಸ್ಯೆ ಮುಕ್ತ ಆಗಲ್ಲ ಇವನ್ನ 3-4 ವರ್ಷ. ಹೀಗಾದ್ರೆ ಯಾರು ಸರ್ ಕಂಟ್ರೋಲ್ ಮಾಡ್ರಂತ? ಸರ್ಕಾರ ಬೇಕಾ? ಸರ್ಕಾರ ಸಚಿವರು ಈ ಥರ ಹೇಳಿದರೆ ಕಂಟ್ರೋಲ್ ಮಾಡ್ರಿ ಯಾರು? ಅದು ತಪ್ಪು ಗ್ರಹಿಕೆ ಆಗಿದೆ ಅಥವಾ ತಪ್ಪು ತಿಳುವಳಿಕೆ ಅವ್ರದ್ದು. ಅದು ಹೆಂಗೆ ಹೇಳ್ತಾರೆ ಅಂತಂದರೆ, ಅದು ಹೆಂಗೆ ಹೇಳ್ತಿದ್ದಾರೆ ಅವರು ಅಂತಂದರೆ, ಜನಗಳ ಪ್ರಾಬ್ಲಮ್ ಇದು. ಟ್ರಾಫಿಕ್ನ ಒಂದು ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾರೆ, ಜಾಸ್ತಿ ಒಂದು ದಿನಕ್ಕೆ 2000 ವೆಹಿಕಲ್ ಆಗುತ್ತೆ. ಎರಡನೇದು ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ ಸರಿಯಾಗಿ. ಇವಾಗ ರಸ್ತೆಗಳಲ್ಲಿ ಯಾವುದೇ ರಸ್ತೆ ತಗೊಳ್ಳಿ, ಬೆಂಗಳೂರಿನಲ್ಲಿ ಎಲ್ಲ ಇಕ್ಕಲುಗಳಲ್ಲೂ ಪಾರ್ಕ್ ಮಾಡಿರ್ತಾರೆ. ಅಂದರೆ ಪಾರ್ಕಿಂಗ್ ಲಾಟ್ ಇಲ್ಲದೇ ಇದ್ದ ಮೇಲೆ ಕಾರ್ ಹೆಂಗೆ ತೊಗೋತಾರೆ ಅವರು? ಅವ್ರಿಗೆ ಕೇಳಬೇಕು ಫಸ್ಟು RTOದಲ್ಲಿ, ನಿಮಗೆ ಪಾರ್ಕಿಂಗ್ ಜಾಗ ಉಂಟಾ ಕೊಡಿ, ಫೋಟೋಗ್ರಾಫ್ ತೋರಿಸಿ, ಆಮೇಲೆ ನಿಮಗೆ ವೆಹಿಕಲ್ ರಿಜಿಸ್ಟ್ರೇಷನ್ ಕೊಡ್ತೀವಿ. ಇವೆಲ್ಲರೂ ತೊಗೊಂಡೋದ್ರೆ ಎಲ್ಲ ರೋಡಿಗೆ ಬರ್ತಾರೆ. ರೋಡ್ ರಸ್ತೆ ಇರೋದು ಯಾಕೆಂದರೆ ವಾಹನ ಸಂಚಾರಕ್ಕೆ. ಇದಿಷ್ಟು ಟ್ರಾಫಿಕ್ ಎಕ್ಸ್ಪರ್ಟ್ ಶ್ರೀಹರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋದಕ್ಕೆ ದೇವರು ಮನಸ್ಸು ಮಾಡಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರೇ, ನೀವು ಮನಸ್ಸು ಮಾಡಿದರೆ ಸಾಕು. ಅತ್ಯಂತ ಸುಲಭವಾದಂತಹ ಸೂತ್ರಗಳು ನಿಮ್ಮ ಎದುರುಗಡೆ. ಈಗ DCM ಸಾಹೇಬ್ರೆ, ನೀವು ನೋಡಲೇಬೇಕಾದಂಥ ಸ್ಟೋರಿ ಇದು. ನಿಮ್ಮ ಕೆಲಸನ ಈಸಿ ಮಾಡ್ತಾ ಇದೀವಿ ನಾವು. ಬೆಂಗಳೂರಿನ ಸುಗಮ ಸಂಚಾರಕ್ಕೆ 10 ಸೂತ್ರಗಳು. ಬೆಂಗಳೂರನ್ನ ಬ್ರ್ಯಾಂಡ್ ಮಾಡೋದು ಬಹಳ ಸುಲಭ. ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಮನಸ್ಸು ಮಾಡಬೇಕು. ದೇವರು ಬೇಡ, ದೇವರು ಬಂದರೂ ಬದಲಾಗೋದಿಲ್ಲ ಅಂತ ನೀವು ಹೇಳ್ತೀರಿ. ದೇವರು ಬರೋಕ್ಕಿಂತ ಮುಂಚೆ ನೀವೇ ಮನಸ್ಸು ಮಾಡಿಬಿಟ್ರೆ ನಮ್ಮದು ಬ್ರ್ಯಾಂಡ್ ಬೆಂಗಳೂರು ನಿಶ್ಚಿತ. ಹೇಗೆ? ಈ ವಿಚಾರವಾಗಿ ಅನೇಕ ತಜ್ಞರು ಮಾತಾಡಿದ್ದಾರೆ. ಅದರಲ್ಲೂ ಈ ಟ್ರಾಫಿಕ್ ಸಮಸ್ಯೆ ವಿಚಾರವಾಗಿ ಟ್ರಾಫಿಕ್ ತಜ್ಞರು ಮಾತಾಡಿದ್ದಾರೆ. ನೀವು ದುಬೈಯಲ್ಲಿದ್ರೂ ಕೂಡ ಈ ಸ್ಟೋರಿ ನೋಡ್ಬೇಕು. ಡಿ ಕೆ ಸಾಹೇಬ್ರು
ನಿಮಗೆಲ್ಲ ನೆನಪಿರ್ಬೋದು, ಮೊನ್ನೆ ಒಂದು ರೀತಿ ಅಸಹಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರು. ದೇವರು ಬಂದರೂ ಕೂಡ ಬೆಂಗಳೂರನ್ನ ಬದಲು ಮಾಡೋದಕ್ಕಾಗೋದಿಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಹಾಗೆ ಹೀಗೆ ಅನ್ನುವಂಥ ಮಾತುಗಳನ್ನ ಆಡುವ ಮೂಲಕ ತಮ್ಮ ಅಸಹಾಯಕತೆಯ ಪ್ರದರ್ಶನವನ್ನ ಮಾಡಿದರು. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಆತಂಕಕ್ಕೆ ಕಾರಣ ಆಗಿತ್ತು. ಆಡಳಿತದಲ್ಲಿ ಇರೋರೇ ಈ ರೀತಿ ಕೈ ಎತ್ತು ಬಿಟ್ರೆ ಬೆಂಗಳೂರಿನ ಕತೆ ಏನು ಅಂತ ಪ್ರಶ್ನೆಯನ್ನ ಮಾಡುವ ಕೆಲಸ ಆಗಿತ್ತು. ಆದ್ರೆ ಅಸಲಿಗೆ ಟ್ರಾಫಿಕ್ನ ವಿಚಾರ ಇವರಿಗೆ ತಲೆನೋವಾಗಿದೆಯಲ್ಲ, ಅದೇ ಟ್ರಾಫಿಕ್ನ ವಿಚಾರವಾಗಿ